ಸೋಮೇಶ್ವರ ದೇವಸ್ಥಾನ, ಇದು ಚೋಳರ ಕಾಲ ದೇವಸ್ಥಾನ. ಬಸವಣ್ಣ ವೀರಭದ್ರೇಶ್ವರ ಸ್ವಾಮಿ, ಪಕ್ಕದಲ್ಲಿರೋದು ಶಂಕರನಾರಾಯಣ ಸ್ವಾಮಿ. ಸರ್ ನಮ್ಮ ಹೆಸರು ಸ್ವಾಮಿ ಅಂತ. ಸ್ವಾಮಿ ಅಂತಾನೆ ಸರ್, ನೀವು ಇಲ್ಲಿ ಸ್ಥಳೀಯರಾ? ಇಲ್ಲ, ನಮ್ಮ ಮೂಲಕ ಹುಲ್ಲಳ್ಳಿ ಅಂತ ಬರುತ್ತೆ, ಅಲ್ಲಿ ಗೌಡ್ರುಂಡೆ ಗ್ರಾಮದವರು. ಹುಲ್ಲಳ್ಳಿ ಇಲ್ಲೇ ನಂಜನಗೂಡ ಹತ್ರ, ಆ ಕಡೆ ಮುಂದಕ್ಕೆ 5 ಕಿಲೋಮೀಟರ್ ಅಷ್ಟೇ. ಹಾಂ, ಮುಂಚೆಯಿಂದ ನೀವೇ ಪೂಜೆ ಮಾಡ್ತಿರೋದಿಲ್ಲಿ? ಇಲ್ಲ, ನಾವು ರೀಸೆಂಟಾಗಿ ಒಂದು 10 ವರ್ಷ ಆಯಿತು ಬಂದಿದ್ದೀವಿ. ಹೌದಾ? ಬುದ್ಧರ ಹತ್ರ. ಹಾಂ ಹಾಂ. ಬುದ್ಧರ ಹತ್ರ ಇಲ್ಲೇ ಇದೆ. ಜಾತ್ರೆ ಎಲ್ಲ ಹೆಂಗಿದೆ ಸರ್ ಇಲ್ಲಿ? ಇಲ್ಲಿ ಐತಿಹಾಸಿಕ ಜಾತ್ರೆ ಅಂತ. ಐತಿಹಾಸಿಕ ಜಾತ್ರೆ ಅಂದರೆ ವಿಗ್ರಹಗಳು ಮುಂಚೆ ದೇವಸ್ಥಾನ ಒಳಗಡೆ ಐತಾ? ಒಳಗಡೆ ಇದ್ದೇವೆ ಇವಾಗ ಹೊರಗಡೆ. ಹಾಂ ಹಾಂ, ಇದ್ದಾವೆ ಒಳಗಡೆ. ಓಕೆ. ಆಮೇಲೆ ಬುದ್ಧರು ಈ ಬುದ್ಧಿಯವರು ಇದ್ದಾದ್ಮೇಲೆ ಇವೆಲ್ಲ. ಸೊ ಇವತ್ತೇನು ವಿಶೇಷತೆ ದೇವಸ್ಥಾನದಲ್ಲಿ? ಜಾತ್ರಾ ಮಹೋತ್ಸವ. ಇಲ್ಲಿ ಈ ಉತ್ಸವನ ಐತೆ ಇಲ್ಲಿ? ಜಾತ್ರಾ ಮಹೋತ್ಸವ ಹಾಗಾಗಿ. ಹೌದಾ? ನಾಳೆ ನೀವು ಕಂಟಿನ್ಯೂ ಒಂದು ಅದೇನು ಕುಂಭಾಭಿಷೇಕ ಇದೆ ಅಂತ ಹೇಳಿದ್ರೆ? ಸೋಮೇಶ್ವರದ್ದು ಕುಂಭಾಭಿಷೇಕ ಇದೆ. ಕುಂಭಾಭಿಷೇಕ ಇರುತ್ತೆ. ಹಾಂ, ಎಲ್ಲಿಂದ ಬರುತ್ತೆ ಸರ್ ಕುಂಭ? ಕಬಿನಾ ನದಿ. ಕಬಿನಾ ನದಿಯಿಂದ ನೀರು ತರ್ತಾರೆ, ಅದನ್ನು ತೊಗೊಂಬಂದು ಸೋಮೇಶ್ವರರಿಗೆ ಅಭಿಷೇಕ ಮಾಡ್ತಾರೆ. ಓಕೆ. ಅಭಿಷೇಕ ಆದಮೇಲೆ ಅಲಂಕಾರ ಆಗಿ ಮತ್ತೆ ಎಲ್ಲ. ಎಷ್ಟು ಕುಂಭ ಬರುತ್ತೆ ಸರ್? 101 ಬರುತ್ತಾ? ಹೌದಾ? ಹಾಂ ಹಾಂ. ಬೆಳಗ್ಗೆನೆ ಇವಾಗ 6-7 ಗಂಟೆ ಒಳಗಡೆ? 6 ಗಂಟೆ. 6 ಗಂಟೆಗೆ ಬರುತ್ತೆ. ಒಂದು 7 ಬರುತ್ತೆ. ಪೂಜೆ ಎಲ್ಲ ಮುಗಿಸಿ ಬಂದಿಲ್ಲ ಇದಾಗುತ್ತೆ. ಏನಿದು? ಅಮ್ಮ ಏನಿದು? ನಂದಿ ಕಂಬ ಅಂತನಾ? ಹೌದಾ? ಏನು ಜಾತ್ರೆ ನಡೀತಾ ಇದೆ? ಏನು ವಿಶೇಷ ಜಾತ್ರೆ ಅಂತ? ಜಾತ್ರೆ 6 ದಿನ ಜಾತ್ರೆ ನಡೀತಾ ಇದೆ. 6 ದಿನ ಜಾತ್ರೆ ನಡೀತೆ. ಏನು ಸಾಮೂಹಿಕ ವಿವಾಹ ಮಾಡ್ತಾರಂತೆ? ತೇರು ಇರುತ್ತೆ, ಕೃಷಿ ಮೇಳ ಎಲ್ಲ ಇರುತ್ತಂತೆ. ಹೌದಾ? ಏನು ಇತಿಹಾಸ ಅಂತ ದೇವಸ್ಥಾನ ಇಲ್ಲಿ? ಇತಿಹಾಸ ಅಂದರೆ ಈ ಮಠನೇ ಇತಿಹಾಸ. ಹಾಂ, ಶಿವರಾತ್ರೇಶ್ವರ ಸ್ವಾಮಿಗಳು. ಏನು ಇಲ್ಲಿ ಮೂಲತಃ ಯಾರು ಅಂತ? ಇಲ್ಲಿ ಆಯ್ಕೆ ಆಗಿರೋದು ಅಂತನಾ? ಹಾಂ, ಇಲ್ಲಿ ಗದ್ದಿಗೆ ಅಲ್ಲಿ ಏನು ಎರಡೆರಡು ಇದೆ ಇಲ್ಲಿ? ಅಲ್ಲಿ ಅದು ರಾಜೇಂದ್ರ ಸ್ವಾಮಿಗಳು, ಶಿವರಾತ್ರೇಶ್ವರ. ಹಾಂ, ಇನ್ನೊಬ್ಬರು ಮಂತ್ರ ಮಹರ್ಷಿಗಳು. ಹಾಂ ಹಾಂ ಹಾಂ. 21, 22, 23 24. ಹೌದು. ಹೌದಾ? ಅಲ್ಲಿ ದೇವಸ್ಥಾನ ಅದೇ ಅದು ಮತ್ತೆ ಅದೇ ಗದ್ದಿಗೆನಾ? ಅದೇ ಗದ್ದಿಗೆ ಇಲ್ಲಿರೋದು ಮತ್ತೆ? ಇದು ದೇವಸ್ಥಾನ ಮಹಾದೇಶ್ವರ ದೇವಸ್ಥಾನ. ಸೋಮೇಶ್ವರ ದೇವಸ್ಥಾನ. ಸೋಮೇಶ್ವರ ದೇವಸ್ಥಾನ. ಓಕೆ ಓಕೆ. ಪ್ರತಿ ವರ್ಷ ನಡೆಯುತ್ತೆ? ಹಾಂ, ಪ್ರತಿ ವರ್ಷ ಚೆನ್ನಾಗಿ ನಡೀತೆ. ಎಲ್ಲ ಊರುಗಳಿಗಿಂತ ಜಾತ್ರೆ ಈ ಊರು ಚೆನ್ನಾಗಿ ನಡೀತೆ. ಹಾಂ ಹಾಂ. ಇದು ನಂದಿ ಕಂಬ. ಬನ್ನಿ, ಹಳೇ ಚೋಳರ ಕಾಲ ದೇವಸ್ಥಾನ ಯಾವ ಥರ ಇದೆ ನೋಡಿ. ಅಮೃತೇಶ್ವರಿ ಪಾರ್ವತಿ ದೇವರು ಅಂತ ನವಗ್ರಹಗಳನ್ನು ಪೂಜೆ ಮಾಡಿದರಂತೆ. ಓಕೆ ಓಕೆ. ಶಿವ ಪಾರ್ವತಿನ ಇದು? ಶಿವ ಪಾರ್ವತಿ ಉತ್ಸವ. ಇದು ಉತ್ಸವ ಇರುತ್ತಾ? ಹೌದಾ? ಇದು ಸೋಮೇಶ್ವರ ದೇವಸ್ಥಾನ ಹಿಂಭಾಗಕ್ಕೆ ಬಂದಾಗ ಸೊ ನೋಡಿ, ಇಲ್ಲೇನೋ ಹೊಸದಾಗಿ ನಾವು ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನನ ಕಟ್ಟಿದೆ, ಚೆನ್ನಾಗಿ ರಿನೋವೇಷನ್ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಈ ದೇವಸ್ಥಾನ ಇರಬೇಕು, ಸೋಮೇಶ್ವರ ದೇವಸ್ಥಾನ. ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳಿದ್ರು. ಸೊ ಅದೇ ದೇವಸ್ಥಾನನ ಇಲ್ಲಿಗೇನು ಶಿಫ್ಟ್ ಮಾಡ್ತಾರನ್ನ ಗೊತ್ತಿಲ್ಲ. ಸೊ 2025ನಲ್ಲಿ ನಾವು
ಸುತ್ತೂರಿಗೆ ಬಂದಾಗ ನೋಡಿ ಈ ಥರನ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಂತೂ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಇದೆ ಹಾಸ್ಟೆಲ್. ಇದು ಸುತ್ತೂರು ಮಠಕ್ಕೆ ಹಾಕ್ತೀನಿ ಮಕ್ಕಳೆಲ್ಲ ಇಲ್ಲಿ ಹಾಸ್ಟೆಲ್ಗೆ ಹಾಕ್ತೀನಿ ಅಂತಾರಲ್ಲ, ಸೊ ಅವರೆಲ್ಲ ಸ್ಟೇ ಆಗೋದಿಲ್ಲ. ಓಕೆ, ಅನ್ನದಾಸೋಹ ಎಲ್ಲ ಆಗೋದಿಲ್ಲ. ಸೊ ಇದು ಹಳೆಯ ಮಠ. ಇಲ್ಲಿ ಸುತ್ತೂರು ಅಂದರೆ ಫಸ್ಟು ಇಲ್ಲಿ ಬರುತ್ತೆ ಮೈಂಡ್. ಇಲ್ಲಿ ಇದೆ ಸೆಂಟ್ರ್ ಲ್ಯಾಂಡ್ ಮಾರ್ಕು ಸುತ್ತೂರಿಗೆ. ಅಲ್ಲಿ ಪಕ್ಕದಲ್ಲಿರೋದು ಇನ್ನೊಂದು ಹೊಸ ಮಠ, ಅದು ಗದ್ಗೆ ಅಂತ ಇರ್ತಾರೆ. ಸೊ ಸುತ್ತೂರು ಜಾತ್ರೆ ಪ್ರಾರಂಭನೇ ಇಲ್ಲಿಂದನೇ ಆಗುತ್ತೆ. ಅಂದರೆ ಇಲ್ಲಿಂದ ಶಿವರಾತ್ರೇಶ್ವರ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ, ಮೆರವಣಿಗೆ ಹೋಗುತ್ತೆ. ಓಕೆ, ಈಗ ಅಲ್ಲಿ ಉತ್ಸವ ಮೂರ್ತಿ ಇಲ್ಲ, ಅವ್ರ ಫೋಟೋ ಮಾತ್ರ ಇದೆ. ಸೊ ಓಕೆ, ಬನ್ನಿ. ನಾವು ಸುತ್ತೂರಲ್ಲಿದ್ದೀವಿ. ಕೆಲವೊಂದು ವಿಶೇಷವಾಗಿ ಕೆಲವೊಂದು ಪ್ಲೇಸ್ಗಳನ್ನ ತೋರಿಸ್ತಾ ಇದ್ದೀನಿ. ಏನೇನು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಆ ಪ್ಲೇಸ್ಗಳನ್ನ ನಾನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗಳನ್ನ ತೋರಿಸ್ತೀನಿ.